ಎಲ್ರಿಗೂ ನಮಸ್ಕಾರ. ಇಂದಿನ ಪ್ರಚಲಿತ ವಿದ್ಯಮಾನಗಳ ಈ ಸ್ಪೆಷಲ್ ಮಾಸ್ಟರ್ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಕೋಡ್ ಮಾಡ್ತೀವಿ. ನಮಗಿಲ್ಲಿ ಬೇಕಾಗಿರೋದು ಟು ದಿ ಪಾಯಿಂಟ್ ಇನ್ಫಾರ್ಮೇಷನ್. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ಕವರ್ ಮಾಡ್ತಿರೋದು 5 ಮೇನ್ ಟಾಪಿಕ್ಸ್. ಮೊದಲನೇದು ಆರ್ಥಿಕತೆ ಮತ್ತು ದತ್ತಾಂಶ, ಎರಡನೇದು ರಾಷ್ಟ್ರೀಯ ಮತ್ತು ಆಡಳಿತ, ಮೂರನೇದು ಪರಿಸರ ಮತ್ತು ವಿಜ್ಞಾನ, ನಾಲ್ಕನೇದು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಹಾಗೂ ಕೊನೆಯದಾಗಿ ಇತಿಹಾಸ ಮತ್ತು ಪ್ರಶಸ್ತಿಗಳು. ಪ್ರತಿಯೊಂದು ವಿಭಾಗದ ಪಾಯಿಂಟ್ಸ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಕ್ರೂಷಿಯಲ್. ಲೆಟ್ಸ್ ಬಿಗಿನ್. ನಮ್ಮ ಮೊದಲನೇ ವಿಭಾಗ 1 ಆರ್ಥಿಕತೆ ಮತ್ತು ದತ್ತಾಂಶ. ಎಕಾನಮಿ ಅಂದಾಗ ನಮ್ಮೆಲ್ಲ ತಲೆನೋವು ಅಂತ ಅನ್ಸ್ಬೋದು, ಆದರೆ ಇಲ್ಲಿ ಬರುವ ಪರ್ಸೆಂಟೇಜ್ ಮತ್ತು ನಂಬರ್ಸ್ ನಿಮ್ಮ ಎಕ್ಸಾಮ್ಗೆ ಮಸ್ಟ್. ಸೊ ಸ್ವಲ್ಪ ಗಮನವಿಟ್ಟು ಆಲಿಸಿ. ಮೊದಲನೇ ನ್ಯೂಸು, ಏಪ್ರಿಲ್ 2026ರ ರೀಟೇಲ್ ಇನ್ಫ್ಲೇಷನ್ ಅಂದ್ರೆ ಚಿಲ್ಲರೆ ಹಣದುಬ್ಬರ 3.5%ಗೆ ರೀಚ್ ಆಗಿದೆ. ಇದು ಬರೋಬ್ಬರಿ 13 ತಿಂಗಳ ಗರಿಷ್ಠ ಮಟ್ಟ. ಇದಕ್ಕೆ ಮೇನ್ ರೀಸನ್ ಫುಡ್ ಇನ್ಫ್ಲೇಷನ್ 4%ಗೆ ಏರಿಕೆ ಆಗಿರೋದು. ಆದರೆ ಇಲ್ಲಿ ನೀವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಬೇಕು. ಟ್ರಾನ್ಸ್ಪೋರ್ಟ್ ಅಂದ್ರೆ ಸಾರಿಗೆ ವಲಯದಲ್ಲಿ ಹಣದುಬ್ಬರ -0.01% ಇದೆ, ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಎಕ್ಸಾಮ್ನಲ್ಲಿ ಈ ವ್ಯತ್ಯಾಸನ ಟ್ವಿಸ್ಟ್ ಮಾಡಿ ಕೇಳ್ಬೋದು. ನೆಕ್ಸ್ಟ್, 2025ರ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಥವಾ PLFS ರಿಪೋರ್ಟ್. ನಮ್ಮ ದೇಶದ ಓವರ್ ಆಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಎಷ್ಟಿದೆ ಗೊತ್ತಾ? 44.9%. ಆದರೆ ಇಲ್ಲಿ ಅಸಮಾನತೆ ಎದ್ದು ಕಾಣುತ್ತಿದೆ. ಗ್ರಾಮೀಣ ಮಹಿಳೆಯರ ಪಾಲ್ಗೊಳ್ಳುವಿಕೆ 34.6% ಇದ್ರೆ ನಗರ ಪ್ರದೇಶದ ಮಹಿಳೆಯರ ಭಾಗವಹಿಸುವಿಕೆ ಕೇವಲ 22.2% ಮಾತ್ರ. ಎಕ್ಸಾಮ್ನಲ್ಲಿ ಈ ಹಳ್ಳಿ ಮತ್ತು ಸಿಟಿ ನಡುವಿನ ಡಿಫರೆನ್ಸ್ ಬಗ್ಗೆನೇ ಕನ್ಫ್ಯೂಸ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್. ಮೂರನೇ ಪಾಯಿಂಟ್, ಕೇಂದ್ರ ಸರ್ಕಾರ ಭತ್ತದ ಕನಿಷ್ಠ ಬೆಂಬಲ ಬೆಲೆನ ಅಂದ್ರೆ MSPನ ಪ್ರತಿ ಕ್ವಿಂಟಾಲ್ಗೆ 2,441 ರೂಪಾಯಿಗಳಿಗೆ ಫಿಕ್ಸ್ ಮಾಡಿದೆ. ಈ ನಂಬರ್ 2,441 ಕಡ್ಡಾಯವಾಗಿ ನೆನಪಿರಲಿ. ಜೊತೆಗೆ 4ನೇ ಪಾಯಿಂಟ್, ಕಲ್ಲಿದ್ದಲು ಅಥವಾ ಕೋಲ್ ಗ್ಯಾಸಿಫಿಕೇಷನ್ ಯೋಜನೆಗಳನ್ನ ಬೂಸ್ಟ್ ಮಾಡಕ್ಕೆ 37,500 ಕೋಟಿ ರೂಪಾಯಿಗಳ ಬೃಹತ್ ಪ್ಯಾಕೇಜ್ ಅನೌನ್ಸ್ ಆಗಿದೆ. ಇನ್ನು 5, 6 ಮತ್ತು 7ನೇ ಅಂಶಗಳನ್ನ ಕ್ವಿಕ್ ಕಾರ್ಡ್ ನೋಡ್ಬಿಡೋಣ. 5ನೇದು, ಚಿನ್ನ ಮತ್ತು ಬೆಳ್ಳಿ ಮೇಲಿನ ಇಂಪೋರ್ಟ್ ಡ್ಯೂಟಿನ 9.2%ಇಂದ 18.4%ಗೆ ಅಂದ್ರೆ ಎಕ್ಸಾಕ್ಟಾಗಿ ಡಬಲ್ ಮಾಡಿದ್ದಾರೆ. 6ನೇದು, ನಮ್ಮ ಮ್ಯಾರಿಟೈಮ್ ಸೆಕ್ಟರ್ಗಾಗಿ $1.5 ಬಿಲಿಯನ್ ಮೊತ್ತದ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ ಸ್ಟಾರ್ಟ್ ಆಗಿದೆ. 7ನೇದು, ಏಪ್ರಿಲ್ ತಿಂಗಳ ನಮ್ಮ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ $43.6 ಬಿಲಿಯನ್ ಟಚ್ ಮಾಡಿದೆ. ನಮ್ಮ ಎಕಾನಮಿಗಿದು ಒಳ್ಳೆ ಸೈನ್. ಸೊ ಇಷ್ಟೊತ್ತು ಕೇಳಿದ್ದನ್ನ ಟೆಸ್ಟ್ ಮಾಡೋಣ. ನಿಮ್ಗೊಂದು ಸಿಂಪಲ್ ಕ್ವೆಶ್ಚನ್. ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಈಗಿರುವ ಹೊಸ ಆಮದು ಸುಂಕ ಎಷ್ಟು? ಜಸ್ಟ್ ಈಗಷ್ಟೇ ಹೇಳಿದೆ, ಎಸ್, ಅದು 18.4%. ಎಕ್ಸಾಮ್ನಲ್ಲಿ ಈ ರೀತಿ ಡೈರೆಕ್ಟ್ ನಂಬರ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ, ಮರಿಬೇಡಿ. ವಿಭಾಗ 2 ರಾಷ್ಟ್ರೀಯ ಮತ್ತು ಆಡಳಿತ. ಪಾಲಿಟಿ ಮತ್ತು ಗವರ್ನೆನ್ಸ್ ಅಂದ ತಕ್ಷಣ ಆರ್ಟಿಕಲ್ಸ್, ಬಿಲ್ಸ್, ಕಮಿಟೀಸ್ ಎಲ್ಲ ನಿಮ್ ತಲೆದಿ ಬರಬೇಕು. ಲೆಟ್ಸ್ ಡೈವ್ ಇನ್. 8ನೇ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ನಲ್ಲಿ 93,000ಕ್ಕೂ ಹೆಚ್ಚು ಕೇಸುಗಳು ಪೆಂಡಿಂಗ್ ಇರೋದ್ರಿಂದ ರಾಷ್ಟ್ರಪತಿಯವರು ಒಂದು ಸುಗ್ರೀವಾಜ್ಞೆ ಮೂಲಕ ಜಡ್ಜಿಗಳ ಸಂಖ್ಯೆಯನ್ನ 37ಕ್ಕೆ ಏರಿಸಿದ್ದಾರೆ. ಗಮನಿಸಿ, ಈ 37 ಅನ್ನೋ ನಂಬರ್ ಭಾರತದ ಮುಖ್ಯ ನ್ಯಾಯಾಧೀಶರನ್ನ ಅಂದ್ರೆ CJI ಅನ್ನ ಹೊರತುಪಡಿಸಿರೋದು. ಇದು ನಿಮ್ಮ ಎಕ್ಸಾಮ್ಗೆ ಡೈರೆಕ್ಟ್ ಕ್ವೆಶ್ಚನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ 5 ಕ್ವಿಕ್ ನ್ಯೂಸ್ ಇದೆ ನೋಡಿ. 9ನೇದು, ಕೋರ್ಟ್ಗಳನ್ನು ಡಿಜಿಟಲ್ ಮಾಡೋಕೆ ಒನ್ ಕೇಸ್ ಒನ್ ಡೇಟಾ ಅಂದ್ರೆ OCOD ಜೊತೆಗೆ ಸುಸಹಾಯಕ ಅನ್ನೋ AI ಚಾಟ್ ಬಾಟ್ ಬಂದಿದೆ. 10ನೇದು, CBI ಡೈರೆಕ್ಟರ್ ಪ್ರವೀಣ್ ಸೂದ್ ಅವರ ಅಧಿಕಾರಾವಧಿ 1 ವರ್ಷ ಎಕ್ಸ್ಟೆಂಡ್ ಆಗಿದೆ. 11ನೇದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಾಹನಗಳಲ್ಲಿ ಪ್ಯಾನಿಕ್ ಬಟನ್ ಇರೋದು ಮಸ್ಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 12ನೇದು, ಕೇಂದ್ರ ಚುನಾವಣಾ ಆಯೋಗದ ಸಮಿತಿಯ ವಿವಾದ ನ್ಯೂಸ್ನಲ್ಲಿದೆ. ಹಾಗೇನೆ 13ನೇದು, ಎಜುಕೇಷನ್ ಸೆಕ್ಟರ್ನಲ್ಲಿ ಜುಲೈ 2026ರಿಂದ CBSE ಶಾಲೆಗಳಲ್ಲಿ 9 ಮತ್ತು 10ನೇ ಕ್ಲಾಸ್ಗೆ 3 ಭಾಷಾ ಸೂತ್ರ ಕಡ್ಡಾಯ ಆಗ್ತಿದೆ. ಇನ್ನು 14ನೇ ಅಂಶ, ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು ಎಷ್ಟು ನಡೀತಿದೆ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ? ಇದನ್ನು ತಡೆಯೋಕೆ CBI ಅವರು ಅಭಯ್ ಅನ್ನೋ AI ಸಿಸ್ಟಮ್ ತಂದಿದ್ದಾರೆ. 15ನೇದು, ಲೋಕಸಭೆಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ 30 ಮೆಂಬರ್ಸ್ ಇರೋ ಒಂದು ಹೊಸ ಕಮಿಟಿ ರಚನೆ ಆಗಿದೆ. 16ನೇದು, ಸ್ಕೂಲ್ ಬಿಟ್ಟ 14ರಿಂದ 18 ವರ್ಷದ ಮಕ್ಕಳಿಗಾಗಿ NIOS ಅಡಿಯಲ್ಲಿ ಹೊಸ ಯೋಜನೆ ಶುರುವಾಗಿದೆ. 17ನೇದು, ನಮ್ಮ ಕರ್ನಾಟಕಕ್ಕೆ ಒಂದು ಪ್ರೌಡ್ ಮೂಮೆಂಟ್. ನಮ್ಮ ರಾಜ್ಯದ ಬರೋಬ್ಬರಿ 6 ಗ್ರಾಮ ಪಂಚಾಯಿತಿಗಳಿಗೆ 2025ರ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಒಲಿದು ಬಂದಿದೆ. ಮತ್ತೊಂದು ಪ್ರಾಕ್ಟೀಸ್ ಕ್ವೆಶ್ಚನ್ ಟೈಮ್.
ಫೇಕ್ ನೋಟಿಸ್ಗಳನ್ನ ಕಂಡುಹಿಡಿದು ಈ ಡಿಜಿಟಲ್ ಅರೆಸ್ಟ್ ತಡೆಯೋಕೆ ಸಿಬಿಐ ತಂದಿರೋ ಹೊಸ ಎಐ ಸಿಸ್ಟಮ್ ಹೆಸರೇನು? ರಿಕಾಲ್ ಮಾಡಿ. ಎಕ್ಸಾಕ್ಟ್ಲಿ, ಅದು ಅಭಯ್, ABHAY. ಕೀಪ್ ದಿಸ್ ಇನ್ ಮೈಂಡ್. ವಿಭಾಗ 3 ಪರಿಸರ ಮತ್ತು ವಿಜ್ಞಾನ, ಎನ್ವೈರನ್ಮೆಂಟ್ ಆ್ಯಂಡ್ ಸೈನ್ಸ್. ಇತ್ತೀಚಿನ ಎಕ್ಸಾಮ್ಸ್ನಲ್ಲಿ ಅಕ್ಷರಶಃ ಗೇಮ್ ಚೇಂಜರ್. ಹೊಸ ಸ್ಪೀಶೀಸ್, ನ್ಯಾಷನಲ್ ಮಿಷನ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡೋಣ ಬನ್ನಿ. 18ನೇ ಅಂಶ ಕೃಷಿ ಮತ್ತು ಆರೋಗ್ಯ ಎರಡೂ ಸೇರಿ ಸೇಹತ್ ಮಿಷನ್ ಶುರುವಾಗಿದೆ. ಇದನ್ನು ಯಾರು ಮಾಡಿದ್ರು? ನಮ್ಮ ICAR ಮತ್ತು ICMR. 19ನೇದು ಕೆಮಿಕಲ್ ಫರ್ಟಿಲೈಸರ್ ಜೊತೆ 10% ಹುದುಗಿಸಿದ ಸಾವಯವ ಗೊಬ್ಬರನ ಮಿಕ್ಸ್ ಮಾಡೋದು ಕಡ್ಡಾಯ ಆಗ್ತಿದೆ. 20ನೇದು MSA ಅಡಿಯಲ್ಲಿ ಹೊಸ ಯೋಜನೆಗಳು. 21ನೇದು ನಿಕೋಬಾರ್ ವನ್ಯಜೀವಿ ಧಾಮದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. 22ನೇದು ಸೈನ್ಸ್ ಕಡೆ ನೋಡಿದ್ರೆ ಹವಾಮಾನ ಇಲಾಖೆ IMD ಅವರು ಇಂಡಿಯಾದಲ್ಲೇ ಫಸ್ಟ್ ಟೈಮ್ AI ಯೂಸ್ ಮಾಡಿ ಬರೋಬ್ಬರಿ 3196 ಬ್ಲಾಕ್ಗಳಲ್ಲಿ ನಿಖರವಾದ ಹವಾಮಾನ ಮುನ್ಸೂಚನೆ ಕೊಡೋ ಟೆಕ್ನಾಲಜಿ ತಂದಿದ್ದಾರೆ. ಇದು ನಿಜಕ್ಕೂ ಬಿಗ್ ಅಚೀವ್ಮೆಂಟ್. 23ನೇ ಅಪ್ಡೇಟ್, ನಮ್ಮ ರಾಜ್ಯದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ 2025-26ರಲ್ಲಿ 167.89 ಕೋಟಿ ರೂಪಾಯಿ ರೆವೆನ್ಯೂ ಕಲೆಕ್ಟ್ ಮಾಡಿ ರೆಕಾರ್ಡ್ ಮಾಡಿದೆ. 24ನೇದು ಬೆನ್ಸರ್ ವೈಲ್ಡ್ ಲೈಫ್ ಸೆನ್ಸಸ್ ಅಂದ್ರೆ ವನ್ಯಜೀವಿ ಗಣತಿ ನಡೆದಿದೆ. ಇನ್ನು 25ನೇದು ತುಂಬಾನೇ ಇಂಪಾರ್ಟೆಂಟ್, ಸಿಕ್ಕಿಂ ಹಿಮಾಲಯದಲ್ಲಿ ಮೆಲಾನೊಸೆರಿಸ್ ಪೆಂಡ್ರಿಯೈ ಅನ್ನೋ ಹೊಸ ಸಸ್ಯ ಪ್ರಭೇದ ಸಿಕ್ಕಿದೆ. ನೇಮ್ ನೆನ್ಪಿಟ್ಕೊಳ್ಳಿ. 26ನೇದು ಅಸ್ಸಾಂನ ಕಾಜಿರಂಗದಲ್ಲಿ ಗಂಗಾ ನದಿಯ ಸಾಫ್ಟ್ ಶೆಲ್ ಆಮೆಗೆ ಫಸ್ಟ್ ಟೈಮ್ ಸ್ಯಾಟಲೈಟ್ ಟ್ಯಾಗ್ ಹಾಕಿದ್ದಾರೆ. 27ನೇದು ಮಯೂರಿ ಮತ್ತು ಪನೀರ್ ರೋಸ್ ಅನ್ನೋ 2 ಹೊಸ ಕಮಲದ ತಳಿಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ಟೈಮ್ ಫಾರ್ ಅ ಕ್ವಿಕ್ ಟೆಸ್ಟ್. ಸೇಹತ್ ಮಿಷನ್ ಜಂಟಿಯಾಗಿ ಸ್ಟಾರ್ಟ್ ಮಾಡಿದ ಆ 2 ಸಂಸ್ಥೆಗಳು ಯಾವುದು? ಎಸ್, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR. ಎಕ್ಸಾಮ್ನಲ್ಲಿ ಈ ಅಬ್ರಿವಿಯೇಷನ್ಸ್ ಪಕ್ಕಾ ಕೇಳ್ತಾರೆ, ಸೊ ಡೋಂಟ್ ಫರ್ಗೆಟ್. ನಮ್ಮ ಮುಂದಿನ ನಿಲ್ದಾಣ 4 ಅಂತಾರಾಷ್ಟ್ರೀಯ ವಿದ್ಯಮಾನಗಳು. ವರ್ಲ್ಡ್ ಲೆವೆಲಲ್ಲಿ ಏನೇನು ನಡೀತಿದೆ? ಗ್ಲೋಬಲ್ ಸಮಿಟ್ಸ್, ಟ್ರೀಟೀಸ್, ಇವೆಲ್ಲ ಎಕ್ಸಾಮಿನರ್ಸ್ ಫೇವರೇಟ್ ಟಾಪಿಕ್ಸ್. ಲೆಟ್ಸ್ ಚೆಕ್ ದಮ್ ಔಟ್. 28ನೇ ಅಂಶ ಬ್ರಿಕ್ಸ್ BRICS ಮೀಟಿಂಗಲ್ಲಿ 1967ರ ಮುಂಚಿನ ಗಡಿಗಳ ಬೇಸಿಸ್ ಮೇಲೆ ಸ್ವತಂತ್ರ ಪ್ಯಾಲೆಸ್ಟೈನ್ ಆಗಬೇಕು ಅಂತ ಒಮ್ಮತ ವ್ಯಕ್ತವಾಗಿದೆ. 29ನೇದು ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ IORA ಸಭೆ. 30ನೇದು ರಾ ಸ್ಮಾರಕ ಉಪನ್ಯಾಸ ನಡೆದಿದೆ. ಬಟ್ 31ನೇದು ಸೈಬರ್ ಸೆಕ್ಯುರಿಟಿ ಲೆವೆಲ್ನಲ್ಲಿ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಗ್ಲೋಬಲ್ IT ಸೆಕ್ಯುರಿಟಿ ಮಾನದಂಡಗಳನ್ನು ರೂಪಿಸುವ ಕಾಮನ್ ಕ್ರೈಟೀರಿಯಾ ಡೆವಲಪ್ಮೆಂಟ್ ಬೋರ್ಡ್ನ ಅಧ್ಯಕ್ಷ ಸ್ಥಾನನ ಏಪ್ರಿಲ್ 2026ರಿಂದ 2028ರವರೆಗೆ ನಮ್ಮ ಇಂಡಿಯಾ ವಹಿಸ್ಕೊಳ್ತಿದೆ. ವಾಟ್ ಅ ಮೂವ್ ಫಾರ್ ಇಂಡಿಯಾ, ರೈಟ್? 32ನೇ ನ್ಯೂಸ್, ಅರಣ್ಯಗಳ ಬಗ್ಗೆ ವಿಶ್ವಸಂಸ್ಥೆ ಫೋರಂನಲ್ಲಿ ಗ್ಲೋಬಲ್ ಫಾರೆಸ್ಟ್ ಗೋಲ್ಸ್ ಬಗ್ಗೆ ಡಿಸ್ಕಷನ್ ಆಗಿದೆ. 33ನೇದು ಜಾಗತಿಕ ಹೆಲ್ತ್ ಎಮರ್ಜೆನ್ಸಿ. ಕಾಂಗೋದಲ್ಲಿ ಎಬೋಲಾ ವೈರಸ್ ಸ್ಫೋಟಗೊಂಡಿದ್ದು WHO ಇದನ್ನ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದೆ. ಹುಷಾರಾಗಿರ್ಬೇಕು. 34ನೇದು ಇಂಡಿಯಾ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ರಕ್ಷಣೆ ಮತ್ತು ಸ್ಪೇಸ್ ಸೆಕ್ಟರ್ಗಾಗಿ ಬರೋಬ್ಬರಿ 17 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಜೊತೆಗೆ ಈ ಪಾಯಿಂಟ್ ಸ್ವೀಡನ್ ಭೇಟಿಯ ಹೈಲೈಟ್ಸ್ ಅನ್ನು ಕೂಡ ಒಳಗೊಂಡಿದೆ. ಇಲ್ಲೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, 2026ರಿಂದ 2028ವರೆಗೂ ಭಾರತ ಯಾವ ಇಂಟರ್ನ್ಯಾಷನಲ್ IT ಸೆಕ್ಯುರಿಟಿ ಬೋರ್ಡ್ಗೆ ಲೀಡರ್ ಆಗ್ತಿದೆ? ಮೈಂಡಲ್ ಆನ್ಸರ್ ಬಂತಾ? ಹೌದು, ಕಾಮನ್ ಕ್ರೈಟೀರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಥವಾ CCDB. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ತಾಂತ್ರಿಕ ನಾಯಕತ್ವವನ್ನು ತೋರಿಸುತ್ತೆ. ನಮ್ಮ ಲಾಸ್ಟ್ ಸೆಕ್ಷನ್ 5 ಇತಿಹಾಸ ಮತ್ತು ಪ್ರಶಸ್ತಿಗಳು. ಹಿಸ್ಟ್ರಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮತ್ತೆ ಪ್ರಶಸ್ತಿಗಳು GK ಪೇಪರ್ನಲ್ಲಿ ಖಂಡಿತವಾಗಿಯೂ ಮಿಸ್ ಆಗೋದೇ ಇಲ್ಲ. ಸೊ ಕೀಪ್ ಯೋರ್ ಫೋಕಸ್ ಆನ್. 35ನೇ ವಿಷಯ ತುಂಬಾ ಐತಿಹಾಸಿಕವಾದದ್ದು, ಆನೆಮಂಗಲಂ ಅಥವಾ ಲೈಡೆನ್ ತಾಮ್ರದ ಶಾಸನಗಳು. ಬರೋಬ್ಬರಿ 2 ಶತಮಾನಗಳ ನಂತರ ಇವುಗಳನ್ನು ನೆದರ್ಲ್ಯಾಂಡ್ಸ್ನಿಂದ ಇಂಡಿಯಾಗೆ ವಾಪಸ್ ತರಲಾಗಿದೆ. 1ನೇ ರಾಜರಾಜ ಚೋಳ ಬೌದ್ಧ ವಿಹಾರಕ್ಕೆ ನೀಡಿದ ಭೂದಾನದ ಬಗ್ಗೆ ಈ ಶಾಸನಗಳಲ್ಲಿ ಬರೆಯಲಾಗಿದೆ. ನಮ್ಮ ಪರಂಪರೆ ವಾಪಸ್ ಬರ್ತಿರೋದು ನಿಜಕ್ಕೂ ಗ್ರೇಟ್. ಈಗ ಕ್ವಿಕ್ ಆಗಿ ಅವಾರ್ಡ್ಸ್ ನೋಡೋಣ. 36ನೇದು 15 ನರ್ಸಿಂಗ್ ಸ್ಟಾಫ್ಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಪ್ರದಾನ ಮಾಡಲಾಗಿದೆ. 37ನೇದು 0 ಟು ಅನಂತ್ ಅನ್ನೋ ಗಣಿತ ಪ್ರದರ್ಶನ ಆಯೋಜಿಸಲಾಗಿದೆ. 38ನೇದು ದೊಡ್ಡ ನ್ಯೂಸ್, ಚೆಸ್ನಲ್ಲಿ ಫೌಸ್ಟಿನೋ ಅವರು ಕೇವಲ 12 ವರ್ಷ 6 ತಿಂಗಳ ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಪ್ರಪಂಚದ 2ನೇ ಯಂಗೆಸ್ಟ್ GM ಅನ್ನೋ ರೆಕಾರ್ಡ್ ಬರೆದಿದ್ದಾಳೆ. ಇಮ್ಯಾಜಿನ್ ದ್ಯಾಟ್. 39ನೇದು ಯೋಗಾಸನ ಚಾಂಪಿಯನ್ಶಿಪ್ ವಿವರಗಳು. ಮತ್ತು 40ನೇ ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸ್ವೀಡನ್ ದೇಶದ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಸಿಕ್ಕಿದೆ. ಇದು ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್. ಬನ್ನಿ ಇವತ್ತಿನ ಫೈನಲ್ ಕ್ವೆಶ್ಚನ್. ನೆದರ್ಲ್ಯಾಂಡ್ಸ್ದಿಂದ ತರಲಾದ ಆನೆಮಂಗಲಂ ತಾಮ್ರದ ಶಾಸನಗಳಲ್ಲಿ ಹುಲಿಯ ಲಾಂಛನ ಇದೆ. ಹಾಗಾದ್ರೆ ಅದು ಯಾವ ರಾಜಮನೆತನಕ್ಕೆ ಸೇರಿದ್ದು?
ಹೇಸ್ ಉತ್ತರ ಸ್ಪಷ್ಟವಾಗಿದೆ, ಅದು ಗ್ರೇಟ್ ಚೋಳ ರಾಜಮನೆತನ. ಸೊ ಇದಾಗಿತ್ತು ಇಂದಿನ ಕರೆಂಟ್ ಅಫೇರ್ಸ್ ಡಿಕೋಡಿಂಗ್. ಈ ವಿವರಣಾತ್ಮಕ ಸೆಷನ್ ನಿಮ್ಮ ಪ್ರಿಪರೇಷನ್ಗೆ ಖಂಡಿತ ಬೂಸ್ಟ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಿರಂತರ ರಿವಿಷನ್ ಇಸ್ ದ ಕೀ. ಈ ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ಸೆಷನಲ್ಲಿ ಮತ್ತಷ್ಟು ಪ್ರಮುಖ ವಿಷಯಗಳೊಂದಿಗೆ ಭೇಟಿಯಾಗೋಣ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಇಂದಿನ ಪ್ರಚಲಿತ ವಿದ್ಯಮಾನಗಳ ಆಳವಾದ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮೇ 2026ರ ಕೆಲವು ಅತಿ ಮುಖ್ಯ ಬೆಳವಣಿಗೆಗಳನ್ನ ತುಂಬಾನೇ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ತಡ ಮಾಡದೆ ನಮ್ಮ ಮೊದಲನೇ ವಿಭಾಗ ಅಂದ್ರೆ ರಾಷ್ಟ್ರೀಯ ನೀತಿಗಳು ಮತ್ತು ಆರ್ಥಿಕತೆಯ ಕಡೆ ಗಮನ ಹರಿಸೋಣ. ಇಲ್ಲಿ ಇತ್ತೀಚೆಗೆ ಕೆಲವು ಬೃಹತ್ ಆರ್ಥಿಕ ಬದಲಾವಣೆಗಳಾಗಿವೆ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಸಂಪುಟ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ನಿಮಗೆಲ್ಲೊಂದು ಸವಾಲು. ಕೇಂದ್ರ ಸರ್ಕಾರ 14 ಮುಂಗಾರು ಅಥವಾ ಖಾರಿಫ್ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಪರಿಷ್ಕರಿಸಿದೆ ಅಲ್ವಾ? ಅದರಲ್ಲಿ ನಿಗದಿಪಡಿಸಿರೋ ಕನಿಷ್ಠ ಲಾಭಾಂಶವೆಷ್ಟು ಹಾಗೂ ಹೊಸ ಕಲ್ಲಿದ್ದಲು ಅನಿಲೀಕರಣ ಯೋಜನೆಗೆ ಎಷ್ಟು ಹಣ ಮೀಸಲಿಟ್ಟಿದ್ದಾರೆ? ಉತ್ತರ ಇಲ್ಲಿದೆ ನೋಡಿ. 14 ಖಾರಿಫ್ ಬೆಳೆಗಳಿಗೆ ಉತ್ಪಾದನಾ ವೆಚ್ಚದ ಮೇಲೆ ಕನಿಷ್ಠ 50% ಲಾಭಾಂಶವನ್ನ ಈಗ ಖಚಿತಪಡಿಸಲಾಗಿದೆ. ಅಂದ್ರೆ ಉದಾಹರಣೆಗೆ ಭತ್ತದ ಬೆಂಬಲ ಬೆಲೆ ಈಗ ಕ್ವಿಂಟಾಲಿಗೆ ಬರೋಬ್ಬರಿ 2441 ರೂಪಾಯಿ. ಇನ್ನು ಇದರ ಜೊತೆಗೆ ಕಲ್ಲಿದ್ದಲು ಅನಿಲೀಕರಣ ಯೋಜನೆಗೆ ಸರ್ಕಾರ ಬರೋಬ್ಬರಿ 37,500 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನೇ ಮೀಸಲಿಟ್ಟಿದೆ. ನಮ್ಮ ಆಮದು ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಇದೊಂದು ಬಹುದೊಡ್ಡ ಹೆಜ್ಜೆ. ಆಯ್ತು, ಈಗ ಸ್ವಲ್ಪ ಜಾಗತಿಕ ಮಟ್ಟದ ಬಗ್ಗೆ ಯೋಚಿಸೋಣ. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಆಮದು ಸುಂಕದ ಮೇಲೆ ಹೇಗೆ ನೇರ ಪರಿಣಾಮ ಬೀರಿತು ಅಂತ ಗೆಸ್ ಮಾಡ್ತೀರಾ? ಅಸಲಿಗೆ ಆಗಿದ್ದೇನು ಅಂದ್ರೆ, ಪಶ್ಚಿಮ ಏಷ್ಯಾದ ಯುದ್ಧದ ವಾತಾವರಣದಿಂದಾಗಿ ಜಾಗತಿಕ ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ ಭಾರೀ ಏರುಪೇರಾಯಿತು. ನಾವಂತೂ ಕಚ್ಚಾ ತೈಲಕ್ಕೆ ಆಮದನ್ನೇ ಹೆಚ್ಚು ನೆಚ್ಕೊಂಡಿದೀವಿ ಅಲ್ವಾ? ಹಾಗಾಗಿ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಥವಾ ಚಾಲ್ತಿ ಖಾತೆ ಕೊರತೆಯನ್ನ ನಿರ್ವಹಣೆ ಮಾಡೋಕೆ ಮತ್ತು ನಮ್ಮ ವಿದೇಶಿ ವಿನಿಮಯ ಮೀಸಲನ್ನ ರಕ್ಷಿಸೋಕೆ ಸರ್ಕಾರ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನ 9.2ರಿಂದ ನೇರವಾಗಿ 18.4ಕ್ಕೆ ಅಂದ್ರೆ ಡಬಲ್ ಮಾಡ್ಬಿಡ್ತು. ಈಗ ನಮ್ಮ ಇಂಡಿಯನ್ ಪಾಲಿಟಿಗೆ ಸಂಬಂಧಿಸಿದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕಡೆ ಬರೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನ ಇತ್ತೀಚೆಗೆ 37ಕ್ಕೆ ಹೆಚ್ಚಿಸಲಾಯಿತು. ಆದರೆ ಇದಕ್ಕಾಗಿ ಕಾರ್ಯಾಂಗ ಬಳಸಿದ ಆ ನಿರ್ದಿಷ್ಟ ಸಾಂವಿಧಾನಿಕ ಕಾರ್ಯವಿಧಾನ ಯಾವುದು? ಇದರ ಹಿನ್ನೆಲೆ ಕೇಳಿದರೆ ಖಂಡಿತ ನೀವು ಅಚ್ಚರಿಪಡ್ತೀರಾ. ಪ್ರಸ್ತುತ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಬರೋಬ್ಬರಿ 93,000ಕ್ಕೂ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಇವೆ. ಈ ದೊಡ್ಡ ಬಿಕ್ಕಟ್ಟನ್ನ ತುರ್ತಾಗಿ ಬಗೆಹರಿಸಬೇಕಿತ್ತು. ಅದಕ್ಕಾಗಿಯೇ ರಾಷ್ಟ್ರಪತಿಗಳು ಸಂವಿಧಾನದ 123ನೇ ವಿಧಿಯಡಿ ಒಂದು ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಅನ್ನ ಹೊರಡಿಸಿದ್ರು. ಇದರ ಮೂಲಕ 1956ರ ಕಾಯ್ದೆಗೆ ತಿದ್ದುಪಡಿ ತಂದು ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರತುಪಡಿಸಿ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆಯನ್ನ 33ರಿಂದ 37ಕ್ಕೆ ಏರಿಸಲಾಯಿತು. ಮುಂದಿನ ವಿಭಾಗಕ್ಕೂ ಹೋಗೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದರಲ್ಲೂ ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ವ್ಯವಸ್ಥೆಯು ಹೇಗೆ ಕಮಾಲ್ ಮಾಡ್ತಿದೆ ಅಂತ ನೋಡೋಣ. ಇತ್ತೀಚೆಗೆ ಈ ಡಿಜಿಟಲ್ ಅರೆಸ್ಟ್ ಹಗರಣಗಳ ಬಗ್ಗೆ ನಾವು ನ್ಯೂಸ್ನಲ್ಲಿ ತುಂಬಾನೇ ಕೇಳ್ತಿದೀವಿ ಅಲ್ವಾ? ಹಾಗಾದ್ರೆ ಈ ಸೈಬರ್ ಕ್ರೈಮ್ ಅನ್ನ ತಡೆಗಟ್ಟಲು ನಮ್ಮ ಸಿಬಿಐ ಇತ್ತೀಚೆಗಷ್ಟೇ ಲಾಂಚ್ ಮಾಡಿದ ಆ ಎಐ ಸಿಸ್ಟಮ್ ಹೆಸರೇನು ಹೇಳಿ ನೋಡೋಣ. ಇದರ ಹೆಸರು ಅಭಯ್ ಅಂತ, ಅಂದ್ರೆ ಎಐ ಬೇಸ್ಡ್ ಹೆಲ್ಪ್ ಬಾಟ್ ಫಾರ್ ಅಥೆಂಟಿಕೇಶನ್ ಆಫ್ ಯೋರ್ ನೋಟಿಸ್. ಇದೊಂದು ನಿಜಕ್ಕೂ ಅದ್ಭುತವಾದ ವ್ಯವಸ್ಥೆ. ಯಾರಾದ್ರೂ ನಿಮ್ಗೆ ಸಿಬಿಐ ಹೆಸರಲ್ಲಿ ನೋಟಿಸ್ ಕಳ್ಸಿದ್ರೆ ಅದನ್ನ ನೇರವಾಗಿ ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ OTP ವೆರಿಫೈ ಮಾಡಿದ್ರೆ ಸಾಕು. ಆ ನೋಟಿಸ್ ಅಸಲಿಯಾ ಅಥವಾ ಡಿಜಿಟಲ್ ಅರೆಸ್ಟ್ ಮಾಡೋಕೆ ಕಳಿಸಿರೋ ಡೀಪ್ ಫೇಕ್ ನೋಟಿಸ್ಸಾ ಅಂತ ಎಐ ತಕ್ಷಣವೇ ಪತ್ತೆ ಹಚ್ಚಿ ಹೇಳುತ್ತೆ. ಇದು ನಮ್ಮ ದೇಶದ ಮೊಟ್ಟಮೊದಲ ರಿಯಲ್ ಟೈಮ್ ವೆರಿಫಿಕೇಶನ್ ಸಿಸ್ಟಮ್. ಇದೇ ಎಐ ತಂತ್ರಜ್ಞಾನ ಹವಾಮಾನ ಇಲಾಖೆಯಲ್ಲೂ ಕ್ರಾಂತಿ ಮಾಡ್ತಿದೆ. ಮಳೆಯಾಧಾರಿತ ಕೃಷಿ ಪ್ರದೇಶಗಳಿಗಾಗಿ ಹೈಪರ್ ಲೋಕಲ್ ಅಂದ್ರೆ ಅತಿ ಸ್ಥಳೀಯ ಹವಾಮಾನ ಮುನ್ಸೂಚನೆ ನೀಡೋಕೆ ನಮ್ಮ ಭಾರತೀಯ ಹವಾಮಾನ ಇಲಾಖೆ ತೆಗೆದುಕೊಂಡ ಆ ಮಹತ್ವದ ಹೆಜ್ಜೆ ಯಾವುದು? ಐಎಂಡಿ ಹಾಗೂ ಪುಣೆದ ಐಐಟಿಎಂ ಜೊತೆಯಾಗಿ ಭಾರತದ ಮೊಟ್ಟಮೊದಲ ಎಐ ಆಧಾರಿತ ಬ್ಲ್ಯಾಕ್ ಲೆವೆಲ್ ಮುಂಗಾರು ಮುನ್ಸೂಚನೆ ವ್ಯವಸ್ಥೆಯನ್ನ ಶುರು ಮಾಡಿವೆ. ಇದು ದೇಶದ ಬರೋಬ್ಬರಿ 3,196 ಬ್ಲಾಕ್ಗಳನ್ನ ಕವರ್ ಮಾಡುತ್ತೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಡೀ 4 ವಾರಗಳ ಮುಂಚಿತವಾಗಿಯೇ ಇದು ಮಳೆಯ ಪ್ರಗತಿಯ ಬಗ್ಗೆ ನಮಗೆ ನಿಖರವಾದ ಮುನ್ಸೂಚನೆ ನೀಡುತ್ತೆ. ರೈತರಿಗೆ ಈ ನಿರ್ಣಾಯಕ ಮಾಹಿತಿಯನ್ನ ನೇರವಾಗಿ SMS ಮೂಲಕ ಕಳಿಸುವ ವ್ಯವಸ್ಥೆ ಮಾಡಲಾಗಿದೆ. ಸರಿ, ನಾವೀಗ ನಮ್ಮ 3ನೇ ವಿಭಾಗದತ್ತ ಸಾಗೋಣ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಜಾಗತಿಕ ಪಾಲುದಾರಿಕೆಗಳು.
ಯುರೋಪ್ನಲ್ಲಿ ಇತ್ತೀಚೆಗೆ ನಡೆದ 2 ಬೃಹತ್ ರಾಜತಾಂತ್ರಿಕ ಬೆಳವಣಿಗೆಗಳ ಬಗ್ಗೆ ನಿಮ್ಗೊಂದು ಪ್ರಶ್ನೆ. ಸ್ವೀಡನ್ ದೇಶದಲ್ಲಿ ಪ್ರಧಾನಿ ಮೋದಿಯವರಿಗೆ ಸಿಕ್ಕ ಆ ಐತಿಹಾಸಿಕ ಗೌರವ ಯಾವುದು? ಹಾಗೆ ನೆದರ್ಲ್ಯಾಂಡ್ಸ್ ಜೊತೆ ಸಹಿ ಮಾಡಿದ ಆ 17 ದ್ವಿಪಕ್ಷೀಯ ಒಪ್ಪಂದಗಳ ಮುಖ್ಯ ಉದ್ದೇಶವೇನು? ಇವೆರಡೂ ನಮ್ಮ ಮಟ್ಟಿಗೆ ಬಹುದೊಡ್ಡ ಐತಿಹಾಸಿಕ ಮೈಲಿಗಲ್ಲುಗಳು. ಒಂದು ಕಡೆ ಪ್ರಧಾನಿ ಮೋದಿಯವರು ಸ್ವೀಡನ್ನ ಅತ್ಯುನ್ನತ ನಾಗರಿಕ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಪಡ್ಕೊಂಡ ಮೊದಲ ಏಷ್ಯಾದ ನಾಯಕರಾದ್ರು. ಅದೇ ಸಮಯದಲ್ಲಿ ನೆದರ್ಲೆಂಡ್ಸ್ ಜೊತೆ ಬರೋಬ್ಬರಿ 17 ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಈ ಒಪ್ಪಂದಗಳು ಮುಖ್ಯವಾಗಿ ಭವಿಷ್ಯದ ಕಟಿಂಗ್ ಏಜ್ ಸೆಮಿಕಂಡಕ್ಟರ್ ತಂತ್ರಜ್ಞಾನ, ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡ್ತವೆ. ಇನ್ನು ಕೊನೆಯದಾಗಿ ನಮ್ಮ 4ನೇ ವಿಭಾಗ, ಇತಿಹಾಸ ಮತ್ತು ಸಂಸ್ಕೃತಿ. ನಮ್ಮ ಪ್ರಾಚೀನ ಪರಂಪರೆಯನ್ನ ಮರಳಿ ಪಡೆಯುವಲ್ಲಿ ನಡೆದ ಒಂದು ಮಹತ್ವದ ಘಟನೆಯನ್ನ ನೋಡೋಣ. ಇತಿಹಾಸದ ಆಳವಾದ ಜ್ಞಾನ ಪರೀಕ್ಷಿಸೋ ಒಂದು ಸ್ಪೆಸಿಫಿಕ್ ಪ್ರಶ್ನೆ. ಚೋಳರ ಕಾಲದಲ್ಲಿ ಬೌದ್ಧ ವಿಹಾರವೊಂದಕ್ಕೆ ನೀಡಲಾದ ಭೂಮಿದಾನದ ಬಗ್ಗೆ ಎತ್ತಿ ತೋರಿಸುವ ಯಾವ ನಿರ್ದಿಷ್ಟ ಕಲಾಕೃತಿಗಳನ್ನ ಇತ್ತೀಚೆಗೆ ನೆದರ್ಲ್ಯಾಂಡ್ಸ್ನ ಲೈಡನ್ ಯೂನಿವರ್ಸಿಟಿಯಿಂದ ಭಾರತಕ್ಕೆ ವಾಪಸ್ ತರಲಾಯಿತು? ಇದೇ ನೋಡಿ ಆ ಪ್ರಸಿದ್ಧ ಆನೈಮಂಗಳಂ ತಾಮ್ರದ ಶಾಸನಗಳು. ಅಕ್ಷರಶಃ 2 ಶತಮಾನಗಳ ನಂತರ ಇವು ನಮ್ಮ ತಾಯ್ನಾಡಿಗೆ ಮರಳಿವೆ. ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರ ಆಳ್ವಿಕೆಯ ಕಾಲದ ಈ ಶಾಸನಗಳು ನಾಗಪಟ್ಟಣಂನಲ್ಲಿ ಜಾವಾ ರಾಜರು ಕಟ್ಟಿಸಿದ್ದ ಚೂಳಾಮಣಿವರ್ಮ ವಿಹಾರಕ್ಕೆ ನೀಡಿದ ಜಮೀನಿನ ಅಧಿಕೃತ ದಾಖಲೆಗಳಾಗಿವೆ. ಇದರ ಮೇಲಿರೋ ಆ ಉಂಗುರ ಮತ್ತು ಅದರಲ್ಲಿನ ಹುಲಿಯ ಮುದ್ರೆ ಚೋಳರ ಹೆಮ್ಮೆಯ ಪ್ರತೀಕ ಅಂತಾನೆ ಹೇಳ್ಬಹುದು. ಈಗ ಇಂದಿನ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಅಂತಿಮ ಪ್ರಶ್ನೆ. ಇವತ್ತು ಒಂದು ಕಡೆ ಎಐನಂತಹ ಅದ್ಭುತ ತಾಂತ್ರಿಕ ಬೆಳವಣಿಗೆಗಳು, ಬದಲಾಗ್ತಿರುವ ರಾಷ್ಟ್ರೀಯ ನೀತಿಗಳು ಬರ್ತಿವೆ. ಆದ್ರೆ ಇನ್ನೊಂದು ಕಡೆ ಸುಮಾರು 2 ಕೋಟಿಗೂ ಹೆಚ್ಚು ಯುವಕರು ಈಗಲೂ ಶಾಲೆಯಿಂದ ಹೊರಗುಳಿದಿದ್ದಾರೆ. ಹೀಗಿರುವಾಗ ಭಾರತ ತನ್ನ ಈ ಅಪಾರವಾದ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯಾ ಲಾಭಾಂಶವನ್ನ ಸಂಪೂರ್ಣವಾಗಿ ಹೇಗೆ ಬಳಸ್ಕೊಳ್ಳೋಕ್ ಸಾಧ್ಯ? ಮುಂಬರುವ ಪರೀಕ್ಷೆಗಳಲ್ಲಿ ಕೇವಲ ಫ್ಯಾಕ್ಟ್ಸ್ ಮಾತ್ರವಲ್ಲ, ಈ ರೀತಿ ಡಾಟ್ಸ್ ಕನೆಕ್ಟ್ ಮಾಡಿ ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇಂದಿನ ಈ ಎಕ್ಸ್ಪ್ಲೇನರ್ ಸೆಷನ್ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನ ಮುಗಿಸ್ತಿದ್ದೀನಿ. ಆಲ್ ದಿ ಬೆಸ್ಟ್.